ಸೊ 41 ಜನರ ವಿರುದ್ಧ FIR ದಾಖಲಾಗಿದೆ. ಇದುವರೆಗೂ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಅಂತ ಅಂದ್ರೆ ಇಲ್ಲ. ಬಳ್ಳಾರಿ ಬ್ಯಾನರ್ ಬಡಿದಾಟದಲ್ಲಿ ಹಾರಿದ ಗುಂಡು ಯಾರದ್ದು? ಹಾಗಾದ್ರೆ ಯುವಕನ ಎದೆ ಸೀಳಿದ ಬುಲೆಟ್ ಯಾರ ಗನ್ನಿನಿಂದ ಬಂತು? ಗಲಾಟೆ ಮಾಡಿದ್ದ ಎರಡು ಗುಂಪಿನವರಿಗೂ ಬಿಗ್ ಶಾಕ್ ಆಗಿದೆ. ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಕಡೆಯವರು ಪೊಲೀಸರ ವಶದಲ್ಲಿದ್ದಾರೆ. ಈಗ 40ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿಯ ಪೊಲೀಸರು. ಈಗ ಗನ್ ಯಾರದ್ದು, ಅಲ್ಲಿಗೆ ಯಾಕೆ ತರಲಾಗಿತ್ತು ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜಶೇಖರ್ ದೇಹದಲ್ಲಿದ್ದ ಗುಂಡು FSLಗೆ ರವಾನೆ ಮಾಡಲಾಗಿದೆ. ರಾಜಶೇಖರ್ನ ದೇಹ ಹೊಕ್ಕಿದ್ದ ಬುಲೆಟ್ ಪೊಲೀಸರದ್ದಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದ್ರೆ ರಾಜಶೇಖರ್ಗೆ ಶೂಟ್ ಮಾಡಿದ್ದು ಯಾರು? ತನಿಖೆಯಲ್ಲಿ ಬಯಲಾಗುತ್ತಾ ಅಸಲಿ ಗುಂಡಿನ ಸತ್ಯ? ಯಾರದ್ದದು ಅನ್ನೋದು ಗೊತ್ತಾಗುತ್ತಾ ಗುಂಡು? ಬಳ್ಳಾರಿ ಬ್ಯಾನರ್ ಬಡಿದಾಟದಲ್ಲಿ ಹಾರಿದಂತ ಗುಂಡು ಯಾರದ್ದು ಅನ್ನೋ ಒಂದು ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಒಂದ್ ಕಡೆ ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ನಮ್ಮ ಕಡೆಯಿಂದ ಅಂತೂ ಆ ಗುಂಡು ಹಾರಿಲ್ಲ, ಆ ವ್ಯಕ್ತಿಯ ಸಾವಿಗೆ ನಾವಂತೂ ಕಾರಣ ಅಲ್ಲ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ನಾರಾ ಭರತ್ ರೆಡ್ಡಿ ಅವರಂತೂ ನೇರವಾಗಿ ಆರೋಪವನ್ನ ಮಾಡ್ತಾರೆ, ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದಾನೇ ಅಥವಾ ಅವರ ಬೆಂಬಲಿಗರ ಕಡೆಯಿಂದಾನೇ ಗುಂಡು ಬಂದಿರೋದು, ಸತ್ತಿರೋದು ನಮ್ಮ ಕಾರ್ಯಕರ್ತರೇ, ನಾವು ಸಾಯಿಸೋದಕ್ಕೆ ಸಾಧ್ಯನಾ ನಮ್ಮ ಕಾರ್ಯಕರ್ತರನ್ನ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ನಾರಾ ಭರತ್ ರೆಡ್ಡಿ ಅವರು. ಹಾಗಾಗಿನೇ ಈಗ ಪೊಲೀಸ್ನವರಿಗೆ ಇದೊಂದು ಸವಾಲ್. ಬಳ್ಳಾರಿ ಗಲಭೆಯ 20ಕ್ಕೂ ಹೆಚ್ಚು ವಿಡಿಯೋವನ್ನ ಚೆಕ್ ಮಾಡ್ತಾ ಇದ್ದಾರೆ ಬಳ್ಳಾರಿಯ ಪೊಲೀಸರು. ವಿಡಿಯೋದಲ್ಲಿ ಯಾರ್ಯಾರು ಗನ್ ಬಳಕೆ ಮಾಡಿದ್ದಾರೆ ಇದನ್ನು ಕೂಡ ನೋಡ್ತಾ ಇದ್ದಾರೆ. ಗನ್ ಯಾರದ್ದು, ಯಾಕಾಗಿ ಅಲ್ಲಿಗೆ ತರಲಾಗಿತ್ತು? ಸುಮ್ಮನೆ ಬಹಿರಂಗವಾಗಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಗನ್ ಯೂಸ್ ಮಾಡಂಗೇ ಇಲ್ಲ. ಖಾಸಗಿ ಗನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸ್ನವರು. ಈಗಾಗಲೇ ಇಬ್ಬರು ಗನ್ಮ್ಯಾನ್ಗಳ ಎನ್ಕ್ವೈರಿ ಕೂಡ ನಡೀತಾ ಇದೆ. ರಾಜಶೇಖರ್ ದೇಹದಲ್ಲಿದ್ದ ಗುಂಡನ್ನ FSLಗೆ ರವಾನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಬೆಂಗಳೂರಿನ ಮಡಿವಾಳ FSL ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಆ ಗುಂಡನ್ನ. ಗುಂಡು ಹಾರಿಸಿದ ವೇಳೆ ಹಾರಿರುವ ಕ್ಯಾಪ್ಗಳನ್ನ ಕೂಡ ಸೀಸ್ ಮಾಡಿದ್ದಾರೆ. ಸ್ಥಳದಲ್ಲಿ ಬಿದ್ದಿದ್ದ ಕ್ಯಾಪ್ ಸೀಸ್ ಮಾಡಿ FSLಗೆ ರವಾನೆ ಮಾಡಲಾಗಿದೆ. ಈಗ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಹೇಳಿ ಪರಿಶೀಲನಾ ಕಾರ್ಯವನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಗುಂಡು ಹಾರಿದ ಗನ್ ಮಾರ್ಕ್ ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ.